ನಮಸ್ಕಾರ ಸ್ನೇಹಿತರೆ, ಇಂದಿನ ದೇಶ ವಿದೇಶ ಪ್ರಮುಖ 20 ನ್ಯೂಸ್ ಅಪ್ಡೇಟ್ಗಳಿಗಾಗಿ ನಿಮಗೆ ಸ್ವಾಗತ. ಇವತ್ತಿನ ಪ್ರಮುಖ ಘಟನೆಗಳು ಇಲ್ಲಿವೆ ನೋಡಿ. ಮಲೇಷಿಯಾ ಪ್ರವಾಸದಲ್ಲಿ ಪ್ರಧಾನಿ ನರೇಂದ್ರ ಮೋದಿ 2 ದಿನಗಳ ಕಾಲ ಭೇಟಿಗಾಗಿ ನರೇಂದ್ರ ಮೋದಿ ಕಲಾಂಪುರದ ತಲುಪಿದ್ದು, ಭಾರತ ವಿಶ್ವದ ನಂಬಿಕಸ್ಥ ಪಾಲುದಾರಿಕೆ ಎಂದು ಬಣ್ಣಿಸಿದ್ದಾರೆ. ಭಾರತ ಮತ್ತು ಅಮೆರಿಕ ಒಪ್ಪಂದ. ಭಾರತ ಅಮೆರಿಕ ನಡುವಿನ ಮಧ್ಯಂತರ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬಿದ್ದಿದ್ದು, ಕೃಷಿ ಮತ್ತು ಎಲೆಕ್ಟ್ರಾನಿಕ್ ಕ್ಷೇತ್ರದಲ್ಲಿ ರಫ್ತು ಹೆಚ್ಚಾಗುವ ನಿರೀಕ್ಷೆ ಸಾಧ್ಯತೆ ಇದೆ. ಭಾರತ ಟ್ಯಾಕ್ಸಿ ಚಾಲನೆ. ಗೃಹ ಸಚಿವ ಅಮಿತ್ ಶಾ ಅವರು ದೇಶದ ಮೊದಲ ಸಹಕಾರಿ ರೈಡ್ ಹೇಲಿಂಗ್ ಪ್ಲಾಟ್ಫಾರ್ಮ್ ಭಾರತ ಟ್ಯಾಕ್ಸಿಗೆ ಚಾಲನೆ ನೀಡಿದ್ದಾರೆ. ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು. ಪಶ್ಚಿಮ ಬಂಗಾಳದಲ್ಲಿ 6 ಲಕ್ಷ ಉದ್ಯೋಗಿಗಳಿಗೆ 2008ರಲ್ಲಿ 2009ರವರೆಗೆ ಇರುವ ಬಾಕಿ ತುಟ್ಟಿ ಭತ್ಯೆ DA ಪಾವತಿಸುವಂತೆ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಬೆಂಗಳೂರು ಪುಣೆ ಹೈಸ್ಪೀಡ್ ರೈಲು. ಕೇಂದ್ರ ಸರ್ಕಾರ ಬೆಂಗಳೂರು ಮತ್ತು ಪುಣೆ ನಡುವಿನ ಹೊಸ ಹೈಸ್ಪೀಡ್ ರೈಲಿಗಾಗಿ ಕಾರಿಡಾರ್ ಅನುಮೋದನೆ ನೀಡಿದ್ದು, ಸಂಚಾರ ನಿಯಮ ಗಣನೀಯವಾಗಿ ಇಳಿಕೆಯಾಗಲಿದೆ. RBI GDP. ಭಾರತ ಆರ್ಥಿಕತೆ ಮತ್ತು ಬೆಳವಣಿಗೆ ದರವನ್ನು GDP RBIಗೆ %7.4ರಷ್ಟು ಏರಿಸಿದ್ದು, ದೇಶದ ಆರ್ಥಿಕತೆ ಸದೃಢವಾಗಿದೆ ಎಂದು ತಿಳಿಸಿದೆ. ಬಾಲಿವುಡ್ ನಟಿ ಕಂಗನಾ ರಾವತ್ ಮತ್ತು ಚಿರಾಗ್ ಪಾಸ್ವಾನ್ ಸಂಸತ್ತಿಗೆ ಭೇಟಿ ಆಗಮಿಸಿದ್ದು, ಇಬ್ಬರು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಫುಲ್ ವೈರಲ್ ಆಗಿದೆ. ಮೆಟ್ರೋ ದರ ಏರಿಕೆ. ಬೆಂಗಳೂರು ಮೆಟ್ರೋ ದರ ಏರಿಕೆ ಕೇಂದ್ರ ಸಚಿವ ಸಮಿತಿ ಕಾರಣ ಎಂದು ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ. ವಂಚನೆಗೆ ಪರಿಹಾರ. ಆನ್ಲೈನ್ ವಂಚನೆಗೆ ಒಳಗಾದವರಿಗೆ RBIನಿಂದ 25,000 ರೂಪಾಯಿಗಳವರೆಗೆ ಒಂದು ಬಾರಿ ಪರಿಹಾರ ನೀಡುವ ಹೊಸ ಯೋಜನೆ ಜಾರಿಗೆ ಬಂದಿದೆ. ಅಂತಾರಾಷ್ಟ್ರೀಯ ಸುದ್ದಿಗಳು. ಇಂಟರ್ನ್ಯಾಷನಲ್ ನ್ಯೂಸ್. ಚಳಿಗಾಲದ ಒಲಿಂಪಿಕ್ಸ್ 2026. ಇಟಲಿ ಮಿಲನ್ ಮತ್ತು ಕಾರ್ಟಿನಾದಲ್ಲಿ 2026ರ ಚಳಿಗಾಲದಲ್ಲಿ ಒಲಿಂಪಿಕ್ಸ್ ಅದ್ದೂರಿಯಾಗಿ ಆರಂಭಗೊಳ್ಳಲಿದೆ. ಪಾಕಿಸ್ತಾನದಲ್ಲಿ ಸ್ಫೋಟ. ಇಸ್ಲಾಮಾಬಾದ್ ಮಸೀದಿಯೊಂದರಲ್ಲಿ ನಡೆದ ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ 69ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಅಮೆರಿಕ ಸುಂಕ ಇಳಿಕೆ. ಭಾರತೀಯ ಸರಕುಗಳ ಮೇಲೆ 25ರಷ್ಟು ಹೆಚ್ಚುವರಿ ಸುಂಕವನ್ನು ಅಮೆರಿಕ ಇಂದಿನಿಂದ ಫೆಬ್ರವರಿ 7ಕ್ಕೆ ಅಧಿಕೃತವಾಗಿ ರದ್ದುಗೊಳಿಸಿದೆ. ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ. ಮೊಹಮ್ಮದ್ ಯೂನುಸ್ ಅವರ ನಿವಾಸದ ಮೇಲೆ ನಡೆದ ಪ್ರತಿಭಟನೆ 50ಕ್ಕೂ ಹೆಚ್ಚು ಮಂದಿ ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಇಟಲಿ ವರ್ಸಸ್ UAE T20 ವಿಶ್ವಕಪ್ ಅರ್ಹತಾ ಪಂದ್ಯದಲ್ಲಿ ಇಟಲಿ ತಂಡ USAಗೆ ಶಾಕ್ ನೀಡಿದೆ. ಸ್ಪೋರ್ಟ್ಸ್ ಅದರ್ಸ್. V19 ವಿಶ್ವಕಪ್ ಚಾಂಪಿಯನ್ ಭಾರತ ತಂಡ 90 ಕ್ರಿಕೆಟ್ ಇಂಗ್ಲೆಂಡ್ ಸೋಲಿಸಿ ದಾಖಲೆ 6ನೇ ಬಾರಿ ವಿಶ್ವಕಪ್ ಮುಡಿಗೇರಿಸಿಕೊಂಡಿದೆ. T20 ವಿಶ್ವಕಪ್ ಆರಂಭ. ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ಆಯೋಜಿಸುತ್ತಿರುವ 2026 T20 ವಿಶ್ವಕಪ್ ಇಂದಿನಿಂದ ಅದ್ದೂರಿಯಾಗಿ ಚಾಲನೆ ನೀಡಿದೆ. ಪಾಕಿಸ್ತಾನ ಬಹಿಷ್ಕಾರ. ಭಾರತ ವಿರುದ್ಧ ಪಂದ್ಯವನ್ನು ಬಹಿಷ್ಕರಿಸುವುದಾಗಿ ಪಾಕಿಸ್ತಾನ ಹೇಳಿದರೂ ಭಾರತ ತಂಡ ಕೊಲಂಬೋಗೆ ಪ್ರಯಾಣ ಬೆಳೆಸಿದೆ. ಹವಾಮಾನ ವರದಿ. ಬೆಂಗಳೂರಿನಲ್ಲಿ ಇಂದು ಕನಿಷ್ಠ ತಾಪಮಾನ 14 ಡಿಗ್ರಿ ಕುಸಿದಿದ್ದು, ರಾಜ್ಯದ ಹಲವು ಕಡೆ ಚಳಿ ಹೆಚ್ಚಾಗುವ ಸಾಧ್ಯತೆ ಇದೆ. ಪ್ರೇಮಿಗಳ ವಾರ. ಇಂದಿನಿಂದ ರೋಸ್ ಡೇ ಮೂಲಕ ಪ್ರೇಮಿಗಳ ವಾರ ವ್ಯಾಲೆಂಟೈನ್ಸ್ ವೀಕ್ ಆರಂಭವಾಗಿದ್ದು, ಮಾರುಕಟ್ಟೆಯಲ್ಲಿ ಹೂಗಳ ಬೆಲೆ ಗಗನಕ್ಕೇರಿದೆ. ಫ್ರೆಂಡ್ಸ್, ಇವು ಇಂದಿನ ಪ್ರಮುಖ ಅಪ್ಡೇಟ್ಸ್ ನ್ಯೂಸ್. ಇಂತಹ ಮತ್ತಷ್ಟು ಸುದ್ದಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಇಷ್ಟ ಆದರೆ ಕಾಮೆಂಟ್ ಮಾಡಿ. ಬೈ ಫ್ರೆಂಡ್ಸ್, ನಿಮ್ಮ ಸಪೋರ್ಟ್ ನಮಗಿರಲಿ.